ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತ ಕಾಮಧೇನವೇ. ಕೃಷ್ಣ ವಂದೇ ಜಗದ್ಗುರು. ಗೋವಿಂದ ಗೋವಿಂದ ಗೋವಿಂದ. ಶ್ರೀಹರಿ 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 ಜಗನ್ನಾಥ ಪ್ರಭು. ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಕುದಿಕಂಡ್ರಿ ನಮ್ಮ ಹೆತ್ತ ತಾಯಿ ಹಾಲು ಕೊಟ್ಟು ಕತ್ತರಿಸೋದ್ರೆ ಹೆಂಗೆ ಸ್ವಾಮಿ? ಮನಸ್ಸು ಕುದಿಯುತ್ತೆ, ರಕ್ತ ಚುಮ್ಮುತ್ತೆ, ಹೃದಯದಲ್ಲಿ ಬೆಂಕಿ ಕುದಿ 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 ಕುದಿಯುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಗೋಹತ್ಯೆ. ಸ್ನೇಹಿತರೆ, ಯಾವುದೋ ಒಂದು ವಾಟ್ಸಪ್ಪಲ್ಲಿ, ಯಾವುದೋ ಒಂದು ಯೂಟ್ಯೂಬಲ್ಲಿ ನಿಂತು ಒಂದು ಶಾಲೆ ಹಾಕೊಂಡು ಗೋಹತ್ಯೆ ತಡಿತೀವಿ ಅಂದರೆ ಆಗಲ್ಲ. ಪ್ರತಿಯೊಂದು ಕ್ಷಣನೂ ಅಲರ್ಟ್ ಆಗಿರಬೇಕು. ಅಂಥ ಸಮಯ ಬಂದರೆ ನೀವು ಅಲ್ಲಿ ಕಾದು ನಿಂತಿರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಇದ್ದವರು ಸಂಜೆ ಇರಲ್ಲ, ಸಂಜೆ ಇದ್ದವರು ಬೆಳಗ್ಗೆ ಇರಲ್ಲ. ನಾವು ಯಾವ ಧರ್ಮದಲ್ಲಿ ಹುಟ್ಟಿರ್ತೀವಿ ಅದು ನಮಗೆ ಶ್ರೇಷ್ಠ. ನಾವು ಇನ್ನೊಂದು ಧರ್ಮದ ಹೇಳಿ ಹೇಳಿಸ್ಬಾರ್ದು. ಆದರೆ ನಮ್ಮ ಧರ್ಮದ ಬಗ್ಗೆ ಒಂದು ಅವಹೇಳನ ಬಂದಾಗ ನಾವು ಸೆಟ್ಟೆದ್ದು ನಿಲ್ಲಬೇಕು. ಗೋಮಾತೆ ಎಲ್ಲರಿಗೂ ಹಾಲು ಕೊಡ್ತಾಳೆ. ಆ ತಾಯಿ ಎಲ್ಲರಿಗೂ ಒಂದು, ಯಾರು ನೀನು ಆ ಜಾತಿ, ನೀನು ಹಿಂದೂ, ನೀನು ಮತ್ತೊಂದು ಕೇಳಲ್ಲ, ಎಲ್ಲರಿಗೂ ಕೊಡ್ತಾಳೆ. ಆದರೆ ಅದನ್ನೇ ಕುಯ್ದು ತಿಂತಾರೆ ಅಂದರೆ ಇತಿಹಾಸ ಎಷ್ಟು ತಪ್ಪಾಗಿ ಉಳಿಯುತ್ತೆ. ಹಾಗಾಗಿ ನೀವು ಗೋಮಾತೆ ರಕ್ಷಣೆ ಬರೀ ಮಾತಲ್ಲಾಗಬಾರ್ದು ಸ್ನೇಹಿತರೆ. ಪ್ರತಿಯೊಬ್ಬ ಮಕ್ಕಳಲ್ಲೂ ಬರಬೇಕು, ಪ್ರತಿಯೊಬ್ಬ ಅಕ್ಕ ತಂಗಿಯರಲ್ಲೂ ಬರಬೇಕು, ಪ್ರತಿಯೊಬ್ಬರಲ್ಲೂ ಬರಬೇಕು. ನಾನು ಹಳ್ಳಿ ರೈತರುಗಳಿಗೆ ಕೇಳೋದಿಷ್ಟೇ, ದಯವಿಟ್ಟು ನೀವು ಕೈ ಮುಗಿದು ವಯಸ್ಸಾದ ಹಸುಗಳು, ವಯಸ್ಸಾದ ಎತ್ತುಗಳು ದಯವಿಟ್ಟು ಕುಯ್ಯರಿಗೆ ಕೊಡಬೇಡಿ, ಹತ್ಯೆ ಮಾಡೋರಿಗೆ ಕೊಡಬೇಡಿ. ನಿಮ್ಮನ್ನು ಸಾಕಿರ್ತವೆ, ನಿಮ್ಮ ಕುಟುಂಬವನ್ನು ಸಾಕಿರ್ತವೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹಾಲು ಕೊಟ್ಟಿರ್ತವೆ, ಹಾಲು ತುಪ್ಪ ಬೆಣ್ಣೆ ಕರೆವನ್ನು ಕೊಟ್ಟಿರ್ತವೆ. ಎಲ್ಲ ನನ್ನ ರೈತ ಬಾಂಧವರಲ್ಲಿ ಕೇಳೋದಿಷ್ಟೆ, ನೀವು ಮೊದಲು ಸನ್ನದ್ಧರಾಗಬೇಕು. ನೀವು ಆದರೆ ಹಳ್ಳಿಯಿಂದ ದಿಲ್ಲಿವರೆಗೂ ಈ ಸೌಂಡ ಮುಟ್ಟಿಸ್ಬೋದು. ಮುಟ್ಲಿ, ಬರೀ ಶಾಲ್ ಹಾಕ್ಕೊಂಡು ಮಾತಾಡಿದ್ರೆ ಆಗಲ್ಲ. ಒಬ್ಬ ವ್ಯಕ್ತಿ ಪುನೀತ್ ಕೆರಳಿ ಅವರು ಎಷ್ಟು ಅಂತ ಹೋರಾಡ್ತಾರೆ. ಜನಗಳು ಸಪೋರ್ಟ್ ಮಾಡಬೇಕು. ನೀವು ಅವ್ರಿಗೇನು ದುಡ್ಡು ಕೊಡಬೇಡಿ. ಆ ವ್ಯಕ್ತಿ ಎಷ್ಟು ಅಂತ ಸಪೋರ್ಟ್ ಮಾಡ್ತಾರೆ. ಆದ ರೀತಿ ಹೋಗಿ ತಡಿಬೇಕು. ರೈತರುಗಳು, ವಯಸ್ಸಾದ ಹಸುಗಳು, ವಯಸ್ಸಾದ ಹೋರಿಗಳು, ವಯಸ್ಸಾದ ಎತ್ತುಗಳು, ಹಾಲು ಕೊಡದೇ ಇದ್ದಂಥ ಒಂದು ಹಸುಗಳನ್ನ ಯಾವತ್ತೂ ಹಾಕಬೇಡಿ. ನಿಮ್ಗೆ ಆಗ್ಲಿಲ್ವೋ ಗೌರ್ಮೆಂಟ್ ಅನ್ನೋ ಗೋಶಾಲೆ ಇರುತ್ತೆ, ಅಲ್ಲಿಗೆ ತಂದುಬಿಡಿ. ಯಾರು ಪುಣ್ಯಾತ್ಮರು ಪರಮಾತ್ಮರು ಗೋಶಾಲೆ ಇರೋ ಜಾಗಕ್ಕೆ ಬಂದಿಡಿ. ತಕ್ಷಣ ಏನಾರು ಆಗ್ತದೆ ಅಂದರೆ ನೀವು ಮುಂದೆ ಬಂದು ನಿಲ್ಲಬೇಕು ಸ್ನೇಹಿತರೆ. ಯಾವುದಕ್ಕೂ ಹೆದರಬಾರ್ದು. ಯುವಕರಾಗಲಿ, ಯುವತಿಯರಾಗಲಿ, ನನ್ನ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರಾಗಲಿ, ಗೋಹತ್ಯೆ ನಿಲ್ಲಿಸ್ಬೇಕು. ನಾನು ಇದರಲ್ಲಿ ಕೇಳೋದೇನೆಂದರೆ, ನರೇಂದ್ರ ಮೋದಿಯವರಿಗೂ ಕೇಳೋದು, ಸಿದ್ದರಾಮಯ್ಯನವ್ರಿಗೂ ಕೇಳೋದು, DK ಶಿವಕುಮಾರ್ ಅವ್ರಿಗೂ ಆಗ್ರಹಿಸೋದು, ನಮ್ಮ ಪ್ರಾಣಿ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕು ರೀ. ಹೆಂಗ್ರಿ ಮನಸ್ಸು ಬರುತ್ತೆ? ನಿಮ್ಮಲ್ಲಿ ಕಾಫಿ ಮಾಡ್ಕೆ ಕುಡಿತೀರಾ, ನಿಮ್ಮಲ್ಲಿ ಟೀ ಮಾಡ್ಕೆ ಕುಡಿತೀರಾ? ಹೆಂಗ್ರಿ ಆ ತಾಯಿಗೆ ಕೊಲ್ಲಕ್ಕೆ ನಿಮಗೆ ಮನಸ್ಸು ಬರುತ್ತೆ? ಹೆಂಗೆ ಆ ತಾಯಿಗೆ ಮರಣದಂಡನೆ ಮಾಡಕ್ಕೆ ನಿಮಗೆ ಮನಸ್ಸು ಬರುತ್ತೆ? ಕೇಳೋರಿಗೆ ನಾನು ಹೆಸರು ಹೇಳಲ್ಲ, ಆ ಬಗ್ಗೆ ಹೇಳಲ್ಲ, ಅವ್ರಿಗೆ ಅರ್ಥ ಆಗಬೇಕು. ಈ ವಿಡಿಯೋದಲ್ಲಿ, ಬರೀ ವಿಡಿಯೋದಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸ್ನೇಹಿತರೆ ನಾವು ಮಾತಾಡೋದ್ರಾಗಲ್ಲ. ಎಲ್ಲದರೂ ಸನ್ನದ್ಧನಾಗಿರ್ಬೇಕು. ಗೋಹತ್ಯೆ ನಿಲ್ಲಕ್ಕೆ ಈ ಒಂದು ಅಭಿಯಾನ ಅಂತ ಮಾಡಿದ್ದಾರೆ. ಆ ನಂಬರ್ 90 ಹಾಕಿರ್ತೀನಿ. ದಯವಿಟ್ಟು ಮಿಸ್ ಕಾಲ್ ಕೊಡಿ. ಸರ್ಕಾರದವ್ರಿಗೂ ತಲುಪಲಿ, ಅಮಿತ್ ಶಾ ಅವ್ರಿಗೂ ತಲುಪಲಿ, ನರೇಂದ್ರ ಮೋದಿ ಅವ್ರಿಗೂ ತಲುಪಲಿ. ಯಾಕೆ ಈ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಧಿಕಾರದಲ್ಲಿ ಇದ್ದಾರೆ, ಕೇಂದ್ರ ಸರ್ಕಾರದಲ್ಲಿ. ಹಾಗಾಗಿ ಈ ಹೆಸರು ಹೇಳ್ತಾ ಇದ್ದೀನಿ. ಎಂಥ ವಿಷಕಾರಿ ಪ್ರಪಂಚ, ಎಂಥ ವಿಷಕಾರಿ ಕಲಿಯುಗ ರೀ. ಎಂಥ ಹೇಳಕ್ಕೆ ಮನಸ್ಸು ಭಾರ ಆಗುತ್ತೆ ಸ್ನೇಹಿತರೆ. ಹಾಲು ಕೊಟ್ಟ ಮಾತೆಯನ್ನು ಹೇಗೆ ಕೊಲ್ಲಲು ನಿಮಗೆ ಮನಸ್ಸು ಬರುತ್ತದೆ? ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವ ವ್ಯಕ್ತಿ ಪರವಾಗಲ್ಲ, ಯಾವ ಇದರ ಪರವಾಗಲ್ಲ. ಸಮಾಜಕ್ಕಾಗಿ ಗೋಹತ್ಯೆ ನಿಲ್ಲಿಸಲಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಿಳಿದಂತೆ ಏನಾರು ನನ್ನ ತಪ್ಪಿದ್ರೆ ಕ್ಷಮಿಸಿ, ಹರಸಿ. ದಯವಿಟ್ಟು
ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮುಖ್ಯ ಆಗಿರುತ್ತೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಜಗನ್ನಾಥ್, ಜೈ ಭೀಮ್.